ಶಿರಾ ತಾಲೂಕಿನ ವಿದ್ಯುತ್ ಸ್ಥಾವರದಿಂದ ಮಧುಗಿರಿ ತಾಲೂಕಿಗೆ ವಿದ್ಯುತ್ ಸರಬರಾಜು ಮಾಡುವುದಕ್ಕೆ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಶಿರಾ ತಾಲೂಕಿನ ಕಳ್ಳಂಬೆಳ ಹೋಬಳಿಯ ತಳಗುಂದ ಹಾಗೂ ಹೊನ್ನೇನಳ್ಳಿ ಗ್ರಾಮದ ಮಧ್ಯೆ ವಿದ್ಯುತ್ ಸ್ಥಾವರವಿದ್ದು ಇಲ್ಲಿನ ಕೆಲವು ಹಳ್ಳಿಗಳಿಗೆ ವಿದ್ಯುತ್ ಸರಬರಾಜು ಮಾಡುವ ಘಟಕವಾಗಿದೆ. ಆದರೆ ಅಧಿಕಾರಿಗಳು ಈ ಘಟಕದಿಂದ ಬೇರೆ ತಾಲೂಕು ಮಧುಗಿರಿಗೆ ವಿದ್ಯುತ್ ತೆಗೆದುಕೊಂಡು ಹೋಗಲು ಹುನ್ನಾರ ನಡೆಸಿದ್ದಾರೆ ಎಂದು ರೈತರು ಆರೋಪ ಮಾಡುತ್ತಿದ್ದಾರೆ. ಸ್ಟೇಷನ್ ಆಗಕ್ಕೆ ಹಲವಾರು ವಿಘ್ನದಿಂದ ಈ ಸ್ಟೇಷನ್ ಇವತ್ತು ಒಂದು ಕಾರ್ಯಗತ ಬಂದೈತೆ. ಈ ಕಾರ್ಯಗತ ಬಂದಿರತಕ್ಕಂಥ ಸ್ಟೇಷನ್ನ ಇಲ್ಲೇ ರೈತರುಗಳಿಗೆ ಅನುಕೂಲ ಆಗ್ತಾ ಇಲ್ಲ. ಅಷ್ಟು ಕಮ್ಮಿ ಆಗಿದೆ. ಇದು ಓವರ್ಲೋಡ್ ಅಂತ ಹೇಳಿ ಕೆಲವು ಹಳ್ಳಿ ಕೊಡ್ತಾ ಇಲ್ಲ. ಅದನ್ನು ಬಿಟ್ಟು ಇದನ್ನು ತಗೊಂಡೋಗಿ ಬೇರೆ ತಾಲೂಕು ಮಧುಗಿರಿಗೆ 8-10 ಕಿಲೋಮೀಟ್ರ್ ಇರೋ ಅಂಥ ಬಡನಹಳ್ಳಿಗೆ ತಗೊಂಡೋಗಿ ಇಲ್ಲಿ ಮತ್ತೆ ನಮ್ಮ ರೈತರು ಕಿರುಕುಳ ಅನುಭವಿಸೋಂಥ ಸ್ಥಿತಿಗೆ ಒಂದು ಇದಕ್ಕೆ ಹುನ್ನಾರ ಮಾಡಿ ಮಾನ್ಯ ಮಂತ್ರಿಗಳಾದಂಥ KNR ಮತ್ತು ನಮ್ಮ ಜಯಚಂದ್ರ ಸಾಹೇಬ್ ಇಬ್ಬರು ಸೇರ್ಕೊಂಡು ಇದನ್ನು ಯಾವುದೇ ರೀತಿ ಇದನ್ನು ಕೈ ಬಿಟ್ಟು ಇದೇನೈತೆ ಇದೇ ವ್ಯಾಪ್ತಿಗೆ ಕೊಡಕ್ಕೆ ಮಾಡಿ ಆ ಭಾಗಕ್ಕೆ ಒಂದು ಹೊಸದ ಒಂದು ಸ್ಟೇಷನ್ ಮಾಡ್ಕೊಂಡು ಅಲ್ಲೇ ರೈತರಿಗೆ ಒಂದು ಅನುಕೂಲ ಮಾಡಲಿ ಅಂತ ಹೇಳ್ತಾ ನಮ್ಮ ಎರಡು ಮಾತು. ಇನ್ನು ಸ್ಥಳೀಯ ವಿದ್ಯುತ್ ವಿತರಣಾ ಕೇಂದ್ರದಿಂದ ಮಧುಗಿರಿ ತಾಲೂಕಿನ ಬಡವನಹಳ್ಳಿ ಗ್ರಾಮಕ್ಕೆ ವಿದ್ಯುತ್ ಪೂರೈಕೆ ಮಾಡಲು ಹುನ್ನಾರ ನಡೀತಾ ಇದ್ದು ಇದರಿಂದಾಗಿ ಇಲ್ಲಿಯ ರೈತರಿಗೆ ತೊಂದರೆಯಾಗ್ತಾ ಇದೆ ಎಂದು ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಟೇಷನ್ ಇಲ್ಲಿ ಆಗಬೇಕಾದ್ರೆ ಸುಮಾರು ಜನ ಪರಿಶ್ರಮ ಜಾಸ್ತಿ ಇದೆ ಸರ್. ಇಲ್ಲಿಗೆ ಸ್ಟೇಷನ್ ಆಗ್ಬೇಕಾದ್ರೆ ನ್ಯಾಗೆರೆಯಿಂದ ಲೈನ್ ಕೊಡೋಕ್ಕೆ ರೈತರು ಭಾಳ ಅಡ್ಡಿ ಮಾಡಿದ್ರು. ಅವ್ರನ್ನೆಲ್ಲ ಮನವೊಲಿಸಿ ನಮ್ಮ SR ಗೌಡರು ಇದು ಮಾಡಿಬಿಟ್ಟು 2 ವರ್ಷ ಆಯಿತು ಅದನ್ನು ಇಲ್ಲಿ ಲೈನ್ ತರಬೇಕಾದ್ರೆ. ಇವತ್ತು ಓಪನ್ ಆಗಿದೆ. ಇಲ್ಲಿ ಅವಾಗ ಹೇಳಿದ ಪ್ರಕಾರ 4 ಫೀಟ್ರ್ ಓಪನ್ ಮಾಡಬೇಕಾಯಿತು. ಒಂದು ಗುಬ್ಬಿ ಚಿಕ್ಕಣ್ಣಪಾಳ್ಯ ಗಂಜಗುಂಟೆ, ಒಂದು ಮುಚ್ಚವೀರನಹಳ್ಳಿ ಶಿರಾದೋಡು ಚೆನ್ನೈನಹಳ್ಳಿ ಸೇರಿ ಆ ಕಡೆ, ತಾಳಗುಂದ ಒಂದು, ಚಿನ್ನದನಹಳ್ಳಿ ಮೈಸಂದ್ರ ಸೇರಿ ಅದೊಂದು ಅಂತ ಹೇಳ್ಬಿಟ್ಟಿದ್ರು. ಈಗ ನೋಡಿದರೆ ಇನ್ನೂ 3 ಫೀಟ್ರು ರೆಡಿಯಾಗಿದ್ದಾವೆ ಅರ್ಧಬರ್ಧನ. ಇನ್ನು ಗುಬ್ಬಿ ಚಿಕ್ಕಣ್ಣಪಾಳ್ಯ ಕೊಟ್ಟಿಲ್ಲ, ಈ ಕಡೆ ಕಾಳಾಪುರ ಲೈನು ಇದು ಮೈಸಂದ್ರ ಕೊಟ್ಟಿಲ್ಲ. ಅವಕ್ಕೆಲ್ಲ ಬೇರೆ ಸ್ಟೇಷನಿಂದ ಕೊಡ್ತಾ ಇದ್ದಾರೆ. ಇಲ್ಲಿ ಕರೆಂಟ್ ಇರೋದು ನೋಡಿದರೆ ಇದು ಸಾಮರ್ಥ್ಯ ನೋಡಿದರೆ ಕಮ್ಮಿ ಇದೆ. ಇದನ್ನು ಈಗಾಗಲೇ ಮಧುಗಿರಿ ತಾಲೂಕಿಗೆ 8 ಕಿಲೋಮೀಟ್ರ್ ದೂರ ತಗೊಂಡೋಗಿ ಕೊಡ್ತೀವಿ ಅಂತ ಹೇಳಿದರೆ ಇಲ್ಲಿರೋ ರೈತರಿಗೆ ಈಗಲೇ ಹೆವಿ ಆಗಿಬಿಟ್ಟಿದೆ. ಹಂಗಾಗಿ 200-250 ವೋಲ್ಟೇಜ್ ಸಿಗ್ತಾ ಇದೆ. ಇನ್ನು ಅವನ್ನ ಅವೆರಡು ಫೀಟ್ರು ರೆಡಿ ಮಾಡಿದರೆ ಇನ್ನೂ ಕಮ್ಮಿ ಆಗುತ್ತೆ. ಇನ್ನು ಕರೆಂಟ್ ಎಲ್ಲಿ ಇರುತ್ತೆ ಸರ್? ಇದು ಇಲ್ಲಿ ರೈತರಿಗೆ ಭಾಳ ತೊಂದರೆ ಆಗ್ತಿದೆ. ಸುಮಾರು ಕಳ್ಳಂಬೆಳ ಸ್ಟೇಷನಿಂದ 20-25 ವರ್ಷದಿಂದ ನಮ್ದು ಇದೇ ಗೋಳಾಗಿದೆ. ಯಾವಾಗಲೂ ಸ್ಟೇಷನ್ ತಕ್ಕೋಗು ಇಲ್ಲಿ ನಮ್ಮ ಲಾಸ್ಟ್ ಇರೋದ್ರಿಂದ ನಮಗೆ ವೋಲ್ಟೇಜ್ ಸಿಗ್ತಿರ್ಲಿಲ್ಲ. ಹಾಗಾಗಿ ರೈತರು ಭಾಳ ನೊಂದಿದ್ರು. ಏನೋ ಒಂದು ಅನುಕೂಲ ಆಯ್ತು ಅನ್ಬೇಕಾದ್ರೆ ಈಗಾಗಲೇ ಇದನ್ನು ಈ ಕಡೆ ತನಗೆ ನಮ್ಮನ್ನು ನಿರಂತರವಾಗಿ ನಮ್ಮನ್ನು ಸಮಸ್ಯೆಯಿಂದಲೇ ಸಿಲುಕ್ಸೋಕ್ಕೆ ನೋಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ತಗೊಂಡು ನಮ್ಮ ರೈತರಿಗೆ ನಮ್ದು ಏನು ಇಲ್ಲಿ ಈ ಭಾಗದ ರೈತರಿಗೆ ಮಾತ್ರನೇ ಇದನ್ನ ಮಾಡಿದ್ರೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಹಲವು ವರ್ಷಗಳ ನಿರಂತರ ಹೋರಾಟ ಫಲವಾಗಿ ತಳಕುಂದ ಬಳಿ ವಿದ್ಯುತ್ ಸ್ಥಾವರ ಆರಂಭ ಹಂತದಲ್ಲಿ ಬಂದಿದ್ದು ಸದ್ಯ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಈ ವಿದ್ಯುತ್ ಸ್ಥಾವರದಿಂದ ಬಡವನಹಳ್ಳಿ ಗ್ರಾಮಕ್ಕೆ ವಿದ್ಯುತ್ ಸರಬರಾಜಿಗಾಗಿ ಪ್ರಯತ್ನ ನಡೀತಾ ಇದೆ. ಮಧುಗಿರಿ ತಾಲೂಕಿನಲ್ಲಿ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರಿದ್ದಾರೆ. ಅವರಿಗೆ ಬೇಕಾದ್ರೆ ಅವರು ಮತ್ತೊಂದು ವಿದ್ಯುತ್ ಸ್ಥಾವರ ಮಂಜೂರು ಮಾಡಿಸಿಕೊಳ್ಳಲಿ ಎಂದಿದ್ದಾರೆ. ನಮ್ಮ ಶಿರಾ ತಾಲೂಕಿನ ಕಳ್ಳಂಬೆಳ ಹೋಬಳಿ ವ್ಯಾಪ್ತಿಯಲ್ಲಿ ಹಲವಾರು ಗ್ರಾಮಕ್ಕೆ ಸರಿಯಾಗಿ ವಿದ್ಯುತ್ ಪೂರೈಕೆ ಇಲ್ಲದೇ ಇರುವ ಕಾರಣದಿಂದ ಮೊದಲು ನಮ್ಮ ತಾಲೂಕಿನ ವ್ಯಾಪ್ತಿಗೆ ಸರಿಯಾಗಿ ವಿದ್ಯುತ್ ನೀಡಿ ಎಂದು ರೈತರು ಆಗ್ರಹಿಸಿದರು. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.